ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವಿವತ್ತು ಪಾಳೆಗಾರರು ಆಳಿದಂಥ ಊರು ಹಾಗೂ ಹೊಯ್ಸಳರು ಕಟ್ಟಿದಂಥ ದೇವಾಲಯದ ಹತ್ರ ಇದ್ದೀವಿ. ಅದುವೇ ಅರಳುಗುಪ್ಪೆಯ ಚೆನ್ನಕೇಶವ ದೇವಾಲಯ. ಬನ್ನಿ ಈ ಸುಂದರ ಹಾಗೂ ಸೊಗಸಾದ ದೇವಾಲಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಮೊದಲ ಬಾರಿಗೆ ಭೇಟಿ ನೀಡ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋಗೊಂದು ಲೈಕ್ ಕೊಡಿ. ಈ ಅರಳುಗುಪ್ಪೆ ನೀವು ಬರಬೇಕಂದ್ರೆ ಸುಮಾರು ತುಮಕೂರಿಂದ ಅರಳುಗುಪ್ಪೆಗೆ 63 ಕಿಲೋಮೀಟ್ರ್ ಆಗುತ್ತೆ. KV ಕ್ರಾಸಿಗೆ ಬಂದು ಅಲ್ಲಿಂದ ಬಿಳಿಗೆರೆ ಅಂತ ಊರು ಸಿಗುತ್ತೆ. ಅಲ್ಲಿಂದ ಲೆಫ್ಟಿಗೆ ಊರಿನ ಒಳಗಡೆ ಬಂದರೆ ಒಂದು 6ರಿಂದ 8 ಕಿಲೋಮೀಟ್ರ್ ಬಂದರೆ ಅಲ್ಲಿರ್ತಕ್ಕಂಥದ್ದೇ ಅರಳುಗುಪ್ಪೆ. ಸುಂದರ ತೆಂಗಿನ ತೋಟಗಳ ಮಧ್ಯೆ ಹಾದುವಂಥ ಈ ಅರಳುಗುಪ್ಪೆ ದಾರಿ ಏನಾಗಿದೆ ನೋಡಲು ಸುಂದರ ಹಾಗೂ ಸೊಗಸಾಗಿದೆ. ಈ ಅರಳುಗುಪ್ಪೆ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ರೈಲ್ವೆ ನಿಲ್ದಾಣ ಇದೆ. ಇಲ್ಲಿ ತುಮಕೂರಿಂದ ಡೈಲಿ 2 ಸಾರಿ ಡೈಲಿ ಟ್ರೈನ್ ಇದೆ. ನೀವು ನೋಡ್ಬೋದು ಇಲ್ಲಿ ರೈಲ್ವೆ ನಿಲ್ದಾಣನ. ಬನ್ನಿ ಈ ದೇವಾಲಯದ ಬಗ್ಗೆ ಮಾಹಿತಿಯನ್ನು ಮುಂದುವರಿಸೋಣ. ನಮ್ಮ ಕರ್ನಾಟಕ ಶಿಲ್ಪಕಲೆಗಳ ತವರು ಅಂತಲೇ ಹೇಳ್ಬೋದು. ಅದರಲ್ಲಿ ಸಹ ಹೊಯ್ಸಳರು ನೀಡಿದಂಥ ಕೊಡುಗೆ ಅಪಾರ ಮತ್ತು ಶ್ಲಾಘನೀಯ ಅಂತಲೇ ಹೇಳ್ಬೋದು. ಈ ದೇವಾಲಯವನ್ನು ಕ್ರಿಸ್ತಶಕ 1250ರಲ್ಲಿ ಹೊಯ್ಸಳರ ರಾಜನಾದಂಥ ವೀರ ಸೋಮೇಶ್ವರನ ಕಾಲದಲ್ಲಿ ನಿರ್ಮಾಣ ಮಾಡಲಾಯಿತು. ಈ ದೇಗುಲದ ಶಿಲ್ಪಿ ಬಂದ್ಬಿಟ್ಟು ಮನೋಜ ಓಂ ಅಂತೇಳಿ. ದೇಗುಲದ ಹೊರಗೋಡೆಗಳ ಮೇಲೆ ಸೂಕ್ಷ್ಮ ಕೆತ್ತನೆಗಳನ್ನು ನಾವಿಲ್ಲಿ ಕಾಣ್ಬೋದು. ಇಲ್ಲಿ 6 ಅಡ್ಡಪಟ್ಟಿಕೆಗಳಿವೆ. ಈ ರೀತಿಯ ವಾಸ್ತುಶಿಲ್ಪಕ್ಕೆ ಶಿಲ್ಪಕಲಾ ಜಾಲ ಅಂತ ಕರೀತಾರೆ. ನೀವು ನೋಡ್ಬೋದು ಕಿಟಕಿ ರೂಪದಲ್ಲಿರ್ತಕ್ಕಂಥ ಈ ವಾಸ್ತುಶಿಲ್ಪವನ್ನು. ಇಲ್ಲಿ ನೋಡ್ಬೋದು ನೀವು ಗಣೇಶನ ಕೆತ್ತನೆಯನ್ನು. ಈ ದೇಗುಲವನ್ನು ಸಂಪೂರ್ಣವಾಗಿ ಬಳಪದ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ವಿಷ್ಣುವಿನ ಹಲವು ಅವತಾರಗಳನ್ನು ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ಈ ದೇಗುಲವನ್ನು ಬೇಲೂರು ಮತ್ತು ಹಳೇಬೀಡಿಗೆ ಕಂಪೇರ್ ಮಾಡಿಕೊಂಡ್ರೆ ಅಲ್ಲಿ ಹಾಳಾದಷ್ಟು ಇಲ್ಲಿ ವಿಗ್ರಹಗಳು ಯಾವುದೇ ರೀತಿಯಲ್ಲಿ ಹಾಳಾಗಿಲ್ಲ. ಇಲ್ಲಿ ಸಹ ಹಿಂದೂ ದೇವತೆಗಳ ಕೆತ್ತನೆಯನ್ನು ನೋಡ್ಬೋದು. ಇಲ್ಲಿ ಸಹ ವಿಷ್ಣುವಿನ ಅವತಾರಗಳನ್ನು ಕೆತ್ತಲಾಗಿದೆ. ಈ ದೇವಾಲಯವನ್ನು ಜಗತಿ ಎಂಬ ವೇದಿಕೆಯ ಮೇಲೆ ನಿರ್ಮಾಣ ಮಾಡಲಾಗಿದೆ. ಇದು ನಕ್ಷತ್ರಾಕಾರದ ರೀತಿ ವಿನ್ಯಾಸ ಮಾಡಲಾಗಿದೆ. ದೇವಾಲಯವನ್ನು 4 ಅಡಿ ಜಗತಿಯ ವೇದಿಕೆಯ ಮೇಲೆ ನಿರ್ಮಾಣ ಮಾಡಲಾಗಿದೆ. ಇದೊಂದು ಏಕಕೂಟ ದೇವಾಲಯವಾಗಿದ್ದು ಇದು ವಿಷ್ಣುವಿಗೆ ಸಂಬಂಧಿಸಿದ ದೇವಾಲಯವಾಗಿದೆ. ಇಲ್ಲಿ ನೋಡ್ಬೋದು ನೀವು ನಕ್ಷತ್ರಾಕಾರದ ಗೋಪುರವನ್ನು. ಇಲ್ಲಿ 6 ಅಡ್ಡಪಟ್ಟಿಕೆಗಳಿವೆ. ನೀವು ನೋಡ್ಬೋದು. 1ನೇದು ಹಂಸ, 2ನೇದು ಮಕರ ಅದರ ರಾಕ್ಷಸರು, 3ನೇದು ರಾಮಾಯಣ ಹಾಗೂ ಕೃಷ್ಣನ ಕಥೆಗಳು, 4ನೇದು ಎಲೆಯ ಸುಳ್ಳಿ ಆಕಾರಗಳು, 5ನೇದು ಕುದುರೆ, 6ನೇದು ಆನೆಗಳು. ಇಲ್ಲಿ ಕಾಣ್ಬೋದು ನೀವು. ಈ ದೇಗುಲವು ಪೂರ್ವಾಭಿಮುಖವಾಗಿದ್ದು ಇಲ್ಲಿ ದೇಗುಲದ ಮೇಲೆ ಸುಖನಾಸಿಯನ್ನು ನೀವು ಸಹ ಕಾಣ್ಬೋದು. ಇನ್ನು ಈ ದೇಗುಲದ ಒಳಗಡೆ ಒಂದು ಮಹಾಮಂಟಪವಿದೆ. ಇಲ್ಲಿ ನೋಡ್ಬೋದು ನೀವು. ಈ ಒಳಮಂಟಪದಲ್ಲಿ ಈ ಕಂಬಗಳ ಮೇಲೆ 9 ರೀತಿಯ ಸೂಕ್ಷ್ಮ ಕೆತ್ತನೆಗಳನ್ನು ನಾವು ಕಾಣ್ಬೋದು. ಈ ಕಂಬಗಳನ್ನು ಬಳಪದ ಕಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ.
ಗರ್ಭಗುಡಿಯ ಮುಂದೆ ನವರಂಗ ಮಂಟಪದಲ್ಲಿರ್ತಕ್ಕಂಥ ಈ ತೂಗಾಡುವ ಮೊಗ್ಗನ್ನು ಶಿಲ್ಪಿ ಅತ್ಯಂತ ಮನೋಹರವಾಗಿ ಕೆತ್ತನೆ ಮಾಡಿರೋದನ್ನು ನೀವು ನೋಡ್ಬೋದು. ಈ ಗರ್ಭಗುಡಿಯ ಪ್ರವೇಶ ದ್ವಾರದ ಮೇಲೆ ತೋರಣ ರೀತಿಯ ಕೆತ್ತನೆಯನ್ನು ನೀವು ಕಾಣ್ಬೋದು. ಇದು ಚೆನ್ನಕೇಶವ ಸ್ವಾಮಿಯ ಮೂರ್ತಿ. ಇದು ಅಮ್ಮನವರ ಮೂರ್ತಿ. ಇದು ಗರ್ಭಗುಡಿಯ ಎಡಭಾಗದಲ್ಲಿರ್ತಕ್ಕಂಥದ್ದು. ಈ ದೇವಾಲಯವು ಸಹ ಒಂದು ಸೂಕ್ಷ್ಮ ಕೆತ್ತನೆಗಳಿಗೆ ಸಾಬೀತು ಅಂತ ಹೇಳ್ಬೋದು. ಹೊಯ್ಸಳರ ಹಲವು ದೇವಾಲಯಗಳಲ್ಲಿ ಇದು ಒಂದು. ಈ ದೇವಾಲಯ ಒಂದು ಸುಂದರ ಹಾಗೂ ಸೊಗಸಾಗಿರ್ತಕ್ಕಂಥ ದೇವಾಲಯ. ದಯವಿಟ್ಟು ಇಲ್ಲಿ ಒಮ್ಮೆ ಭೇಟಿ ನೀಡಿ. ಈ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.